ಈಗ ಚುನಾವಣೆ ಆಗುವಂಥದ್ದು ಡೌಟ್ ಔಟಿದೆ. ಯಾಕೆಂದರೆ ಇದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನಡೀತಾ ಇರುವಂಥ ವಾರ್ ಇದು. ಮೊದಲೆಲ್ಲ ಕೋಲ್ಡ್ ವಾರ್ ನಡೀತಾ ಇತ್ತು, ಈಗ ಓಪನ್ ವಾರ್ ಒಂಥರ ಇಸ್ರೇಲು ಇರಾನ್ ಮಧ್ಯೆ ನಡೀತಾ ಇದೆಯಲ್ಲ ಹಂಗೆ ಇಲ್ಲೂ ಕೂಡ ಸಿ ಎಮ್ಮು ಮತ್ತು ಡೆಪ್ಟಿ ಸಿ ಎಮ್ಗಳ ಮಧ್ಯೆ ಮಿಸೈಲ್ಗಳು ವಾರ್ ನಡೀತಾ ಇದೆ. ಅವ್ರದ್ದು ಡಿಸೈಡ್ ಆಗೋವರೆಗೂ ಇವರೇನು ಎಲೆಕ್ಷನ್ ಮಾಡೋ ಥರ ಕಾಣಲ್ಲ. ಡಿಸೈಡ್ ಆದರೆ ಅವ್ರ ಅಗ್ರಿಮೆಂಟ್ ಏನಿದೆ 2.5 ವರ್ಷ ಅದನ್ನು ವೈಲೇಷನ್ ಆಗಿ 6 ತಿಂಗಳು ಔಟ್ ಇದೆ, ಆಲ್ರೆಡಿ ಎಕ್ಸ್ಪೈರ್ ಔಟ್ ಇದೆ. ಈಗ ಸಿದ್ದರಾಮಯ್ಯ ಕೊಡಲ್ಲ, ಡಿ ಕೆ ಶಿವಕುಮಾರ್ ಬಿಡಲ್ಲ. ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಅತಂತ್ರ ಆಗಿರುವಂಥದ್ದು. ಒಂದು ರೀತಿ ಇಡೀ ಸರ್ಕಾರ ಅಧಿಕಾರಿಗಳಿಗೆ ಲಂಗು ಲಗಾಮಿಲ್ಲದೆ ಅವ್ರ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ಸರ್ಕಾರನ. ಇವತ್ತು ಯಾರು ನಡೆಸ್ತಾ ಇದ್ದಾರೆ ಅಂದರೆ ಮಂತ್ರಿಗಳೆಲ್ಲ ಸರ್ಕಾರ ನಡೆಸ್ತಾ ಇರೋದು, ಎಲ್ಲ ಅಧಿಕಾರಿಗಳು ಸರ್ಕಾರ ನಡೆಸ್ತಾ ಇದ್ದಾರೆ. ಅವ್ರ ಮನಸ್ಸಿಗೆ ಬಂದ ಮೇಲೆ ಆಗ್ತಾ ಇದೆ. ಇನ್ಮೇಲೆ ನೋಡಿ ತೆರಿಗೆ, ಈಗ ಎಲೆಕ್ಷನ್ನು ವೋಟಿಂಗ್ ಆದ ಮಾರನೇ ದಿನದಿಂದ ನಿಮಗೆ ಎಲ್ಲ ದರಗಳು ಏರಿಕೆ ಮಾಡ್ತಾರೆ. ಈಗ ಮೊನ್ನೆ ಎಲೆಕ್ಟ್ರಿಸಿಟಿ ಚಾರ್ಜನ್ನು ಜಾಸ್ತಿ ಮಾಡಿದ್ರು 56 ಪೈಸೆಯನ್ನು. ನೆಕ್ಸ್ಟ್ ಈಗ ಆಲ್ಕೋಹಾಲ್ ಮೇಲೆ ಮಾಡ್ತಾಯಿದ್ದಾರೆ. ಹೇಳಿರ್ತೀನಿ ರಾಜ್ಯದ ಜನತೆಗೆ, ಯಾರ್ಯಾರು ಎಣ್ಣೆ ಹೊಡಿತಾರೆ ಅವರೆಲ್ಲರಿಗೂ ತಯಾರಾಗಿರಿ. ನೀವೆಲ್ಲ ಎಣ್ಣೆ ಹೊಡೆಯೋರೆಲ್ಲ ತಯಾರಾಗಿರಿ. ಹಾಕೋದಿದ್ದರೆ ಇವಾಗ ಏನಾನ ಪೆಗ್ಗಳು ಸ್ಟಾಕ್ ಮಾಡ್ಕೊಂಬಿಡಿ. ಇಲ್ಲಾಂದರೆ ಗ್ಯಾರಂಟಿ ಇನ್ನು 10-15 ದಿನದಲ್ಲಿ ಮದ್ಯದ ಮೇಲೆ ದೊಡ್ಡ ತೆರಿಗೆಯನ್ನು ಹಾಕ್ತಾ ಇದ್ದಾರೆ, ತಯಾರಾಗಿರಿ. ಅದಾದಮೇಲೆ ಪೆಟ್ರೋಲ್ ಮೇಲೆ, ಡೀಸೆಲ್ ಮೇಲೆ ಅದು ಕೂಡ ಜಾಸ್ತಿ ಆಗ್ತೈತೆ. ಮನೆ ತೆರಿಗೆನೂ ಕೂಡ ಜಾಸ್ತಿ ಮಾಡ್ತಾರೆ. ಈ ಕಸದ ರಾಶಿನೂ ಬಿದ್ದಿದೆ ಎಲ್ಲ ಕಡೆ. ಕಸ ಅಂತೂ ಬೆಂಗಳೂರಲ್ಲಂತೂ ನೀವು ಕಸ ಇಲ್ಲದ ಜಾಗ ಇಲ್ಲ, ಹಂಗಾಗ್ಬಿಟ್ಟಿದೆ. ಆಸ್ಪತ್ರೆಗಳ ಮುಂದೆ ಎಲ್ಲ ಕಸ, ತಾಲೂಕು ಆಫೀಸ್ ಮುಂದೆ, ಡಿ ಸಿ ಆಫೀಸ್ಗಳ ಮುಂದೆ. ಯಾರು ಕ್ಲೀನ್ ಮಾಡಬೇಕು ಅಂತ ಹೇಳ್ತಾರೋ GBA, ಆ GBA ಆಫೀಸ್ ಮುಂದೆನೇ ಕಸದ ರಾಶಿ ಬಿದ್ದಿದೆ. ಯಾವ ಕಮಿಷನರ್ ಇದ್ದಾರಲ್ಲ, 5 ಜನ ಕಮಿಷನರ್ಗಳಿದ್ದಾರೆ, ಅವ್ರ ಮನೆ ಮುಂದೆನೇ ಕಸದ ರಾಶಿ, ಅವ್ರ ರಸ್ತೆನೇ ಕಸದ ರಾಶಿ ಬಿದ್ದೈತೆ. ಎಲ್ಲ ಕೈ ಕಟ್ಟಿ ಕೂತಿದ್ದಾರೆ, ಯಾಕಂದರೆ ಹಣ ಇಲ್ಲ, ಪಾಪರ್ ಔಟಿದೆ. ಈ ಗ್ಯಾರಂಟಿಗಳಿಗೆ ಹಣ ಹೊಂದ್ಸಕ್ಕೆ ಹೋಗಿ ಅಭಿವೃದ್ಧಿ ಕಾರ್ಯಗಳೆಲ್ಲ ಕುಂಠಿತ ಆಗೋಗಿದೆ. ಅದರಿಂದ ಈ ಕಸದ ರಾಶಿ ಕರ್ನಾಟಕದ ನೀವು ಯಾವುದೇ ಹೈವೇಗೆ ಹೋದ್ರೂ ಕೂಡ ಕಸ ಅಂತೂ ರೋಡಲ್ಲಿ ಬಿದ್ದಿದೆ. ಬೆಂಗಳೂರಂತೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ, ಆ ಪರಿಸ್ಥಿತಿ ಬಂದಿದೆ. ಇದಕ್ಕೆಲ್ಲ ಕರ್ನಾಟಕ ಸರ್ಕಾರ, ಅರ್ಬನ್ ಡೆವಲಪ್ಮೆಂಟ್ ಇಲಾಖೆ ನೇರ ಕಾರಣ. ಜನ ರೋಡಿಗೆ ಬೀದಿಗಿಳಿದು ಇವ್ರಿಗೆ ಹೊಡೆಯೋ ಅಂಥ ಸ್ಥಿತಿಗೆ ಬಂದಿದ್ದಾರೆ. ರಾಜಣ್ಣ ಹೇಳಿದ್ಮೇಲೆ ಅದು ಕನ್ಫರ್ಮೇ, ಡೌಟ್ ಏನಿದೆ ಅದರಲ್ಲಿ. ರಾಜಣ್ಣ ಇದ್ದಕ್ಕಿದ್ದಂಗೆ ಹೇಳೋದ್ರಲ್ಲಿ ಎಕ್ಸ್ಪರ್ಟು. ರಾಜಣ್ಣ ಏನು ಹೇಳಿದ್ದಾರೆ ಅದು ಸತ್ಯ ಇರ್ಬೋದು. ನೀವು ಸಿದ್ದರಾಮಯ್ಯನ ಕೇಳಿ, ನಾವು ಮಾಟ ಮಂತ್ರ ನಾನು ನಂಬಲ್ಲ ಅಂತಾರೆ. ಅವ್ರನ್ನ ಕೇಳಿದ್ರೆ ನಂಬಲ್ಲ ಅಂತಾರೆ. ಇಲ್ಲಿ ಮಾಟ ಮಂತ್ರ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ ಭಾಳಷ್ಟು ಜನ ಕಾಂಗ್ರೆಸ್ಸಲ್ಲಿ. ಅವ್ರು ಹೇಳಿದ್ದು, ರಾಜಣ್ಣ ಹೇಳಿದ್ದು ಕಾಂಗ್ರೆಸ್ ಅವ್ರು ಮಾಡಿಸಿದ್ದಾರೆ ಅಂತಲೇ ಅರ್ಥ ಹೇಳಿರೋದು. ಯಾರು ಅನ್ನೋದೂ ಅವ್ರಿಗೆ ಅವ್ರು ಹೇಳೋದ್ರಲ್ಲಿ ಅರ್ಥ ಇದೆ. ಅದರಿಂದ ಈಗ ನನಗನ್ಸ್ತತೆ ಇಡೀ ಸರ್ಕಾರ ಮುಖ್ಯಮಂತ್ರಿ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ಇನ್ನು ಸರ್ಕಾರ ಪೂರ್ತಿ ಮಾಟ ಮಂತ್ರದಲ್ಲೇ ಮುಳುಗೋಗಿದೆ ಅಂತ ಅನಿಸ್ತೈತೆ. ನನಗನ್ಸುತ್ತೆ ಸಿದ್ದರಾಮಯ್ಯನವ್ರು ಈಗ ರಾಜಣ್ಣನ ಮಾತು ಕೇಳ್ಬಿಟ್ಟು ಆ ಮಾಟ ಮಂತ್ರನ ರಿವರ್ಸ್ ಮಾಡೋಕ್ಕೆ ಏನಾದರೂ ಮಾಟ ಮಂತ್ರ ಮಾಡಬೇಕು. ರಿವರ್ಸ್ ಮಾಟ ಮಂತ್ರ ಮಾಡೋ ಅಂಥದ್ದಕ್ಕೆ ಇನ್ಮೇಲೆ ಸಿದ್ದರಾಮಯ್ಯನವರು ಹೋಮಕುಂಡಗಳನ್ನು ರೆಡಿ ಮಾಡ್ಕೊಬೇಕು. ಎಲ್ಲಾದರೂ ಹೋಮಕುಂಡಗಳು ಇವೆಲ್ಲ ರೆಡಿ ಮಾಡ್ಕೊಂಡು ಅವರೊಂದು ಕಡೆ ಮಾಟ ಮಾಡಿಸ್ತಾರೆ, ಇಲ್ಲೊಂದು ಕಡೆ ರಿಮೂವಲ್. ಇವೆರಡು ಹೋಮಗಳು ದಿನನಿತ್ಯ ನಡೀತಾ ಇರ್ಬೇಕು. ಹಂಗಾತೈತೆ ಕರ್ನಾಟಕ. ಅಗ್ನಿಕುಂಡಗಳು, ಈಗ 2 ಅಗ್ನಿಕುಂಡಗಳು ಎದ್ದಿದೆ, 2ರಲ್ಲೂ ಮಾಟ ಮಂತ್ರ ಶುರುವಾಗುತ್ತೆ ಅನ್ಸುತ್ತೆ. ಪರಮೇಶ್ವರ ವಿರುದ್ಧ FIR ಹಾಕಿ ಎನ್ನುವಂತಹ ಆದೇಶವನ್ನು ನಿನ್ನೆ ಜನಪ್ರತಿನಿಧಿಗಳ ಕೋರ್ಟ್ ಕೊಟ್ಟಿದೆ. ಹಿಂದೆ ಕಬಡ್ಡಿ ಪಂದ್ಯಾವಳಿ ಸಂದರ್ಭದಲ್ಲಿ DC ಜೊತೆ 500 ರೂಪಾಯಿ ಬೆಟ್ಟಿಂಗ್ ಕಟ್ಟಿದ್ರು. ಅವರು ತಮಾಷೆ ಕಟ್ಟಿದ್ರು ಕೂಡ ಬೆಟ್ಟಿಂಗ್ ಪ್ರಮೋಟ್ ಮಾಡ್ತಾ ಇದ್ದಾರೆ, ಪ್ರಚೋದನೆ ಕೊಡ್ತಾ ಇದ್ದಾರೆ. 500 ರೂಪಾಯಿ ಕೊಟ್ಟು ಸೋತೆ ಅಂತ ಅವರೇ ಓಪನ್ ಆಗಿ ಸ್ಟೇಜ್ ಮೇಲೆ ಹೇಳಿದ್ರು ಸರ್. ಅದು ಈಗ ದೂರ ದಾಟಿಸಿದ್ದಾರೆ. ನಾಗಭೂಷಣ್ ಅವರು ದೂರ ಅಂದ್ರೆ ಇವ್ರು ಕೂಡ ಬೆಟ್ಟಿಂಗ್ ಕಟ್ಟಿ ಪ್ರಮೋಟ್ ಮಾಡಿದ್ದಾರೆ, ನಾನು ಬೆಟ್ಟಿಂಗ್ ಕಟ್ಟಿ ಸೋತೆ ಅಂತ ಹೇಳಿದ್ದಾರೆ ಅಂತ. ಅದೊಂದು ಕ್ರೀಡೆ,
ಆ ಸಂದರ್ಭದಲ್ಲಿ ಮಂತ್ರಿ ಆದಂಥವರು ಸ್ವಲ್ಪ ಸಂಯಮದಿಂದ ಇರಬೇಕಾಗಿತ್ತು ಅನಿಸ್ತೈತೆ. ಅದನ್ನು ಕ್ರೀಡಾ ಮನೋಭಾವದಿಂದ ನೋಡಬೇಕಾಗಿತ್ತು. ಬಟ್ ಬೆಟ್ಟಿಂಗ್ ಅನ್ನೋವಂಥದ್ದು ಕ್ರಿಕೆಟಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಬೆಟ್ಟಿಂಗ್ ಅನ್ನೋದು ಲಕ್ಷಾಂತರ ಕುಟುಂಬಗಳು ಈ ಕ್ರಿಕೆಟ್ ಬೆಟ್ಟಿಂಗಲ್ಲಿ ನೋವು ಅನುಭವಿಸ್ತಾ ಇದ್ದಾರೆ, ಮತ್ತು ಸಾವು ನೋವುಗಳಾಗಿದೆ ಕ್ರಿಕೆಟ್ ಬೆಟ್ಟಿಂಗಲ್ಲಿ. ಆ ದೃಷ್ಟಿಯಿಂದ ಮಂತ್ರಿ ಅಂಥವರು ರಾಜ್ಯದ ಜನತೆಗೆ ಒಂದು ಮೆಸೇಜ್ ಕೊಡುವಂಥವ್ರು. ನಾವೇ ತಪ್ಪು ಮಾಡಿಬಿಟ್ರೆ ರಾಜ್ಯದ ಜನ ಇನ್ನು ಮುಂದೆ ಹೋಗಿ ಜಾಸ್ತಿ ತಪ್ಪು ಮಾಡ್ತಾರೆ. ಅದರಿಂದ ಪಬ್ಲಿಕ್ ಕಾನ್ಸೆಪ್ಷನ್ ಇದರಿಂದ ಇದು ಒಳ್ಳೆಯದಲ್ಲ. ಇದು ಒಳ್ಳೆಯದಲ್ಲ. ಅವರೇನೋ ಸ್ಪೋರ್ಟಿವ್ ಆಗಿ ಮಾಡಿದ್ದಾರೆ. ಪರಮೇಶ್ವರ್ ಅವರು ಒಂದು ಸ್ಪೋರ್ಟಿವ್ ಆಗಿ ಮಾಡಿದ್ದಾರೆ. ಅದ್ರ ಬದಲಾಗಿ ಅವರು ಏನು ಮಾಡಬೇಕಾಯಿತು, ಪ್ಲೇಯರ್ಸ್ಗೆ ಬಹುಮಾನ ಅಂತ ಮಾಡಿಬಿಟ್ಟಿದ್ರೆ ಇದು ಸಮಸ್ಯೆ ಬಗೆಹರಿದವರು. ಪ್ಲೇಯರ್ಸ್ಗೆ ಏನಾನ ಬಹುಮಾನ ಅಂತ ಅದನ್ನೇ ಇವ್ರು ಗೆದ್ದರೆ ಹಿಂಗೆ ನಾನು ಕೊಡ್ತೀನಿ ಹಂಗೆ ಕೊಡ್ತೀನಿ ಅಂದಿದ್ರೆ ಅದೇನಂತ ಇಶ್ಯೂ ಆಗ್ತಾ ಇರಲ್ಲ. DC ಮತ್ತು ಇವ್ರ ಮುದ್ದೆ ಆಗಿರೋದ್ರಿಂದ ಇವರಿಬ್ಬರೇ ಸಮಾಜನ ಪಾಲನೆ ಮಾಡುವಂಥವ್ರು. ಪಾಲನೆ ಮಾಡೋವರೇ ಬೆಟ್ಟಿಂಗ್ ಕೂತ್ಬಿಟ್ರೆ ಇನ್ನು ರಾಜ್ಯದ ಜನದ ಸ್ಥಿತಿ ಏನು ಅಂತ ಇರ್ಬೋದು. ಕೋರ್ಟ್ ಕಾನೂನು ಪ್ರಕಾರ ನಡೆಯುವಂಥದ್ದು. ಕಾನೂನು ಪ್ರಕಾರ ಏನು ಕ್ರಮ ತೆಗೆದುಕೊಳ್ಳೋದು ಮಾಡ್ತಾರೆ ಅಷ್ಟೇ. ಈಗ ಚುನಾವಣೆ ಆಗುವಂಥದ್ದು ಡೌಟ್ ಔಟಿದೆ. ಯಾಕೆಂದರೆ ಇದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನಡೀತಾ ಇರುವಂಥ ವಾರ್ ಇದು. ಮೊದಲೆಲ್ಲ ಕೋಲ್ಡ್ ವಾರ್ ನಡೀತಾ ಇತ್ತು, ಈಗ ಓಪನ್ ವಾರ್ ಒಂಥರ ಇಸ್ರೇಲು ಇರಾನ್ ಮಧ್ಯೆ ನಡೀತಾ ಇದೆಯಲ್ಲ ಹಂಗೆ ಇಲ್ಲೂ ಕೂಡ CM ಮತ್ತು ಡೆಪ್ಟಿ CMಗಳ ಮಧ್ಯೆ ಮಿಸೈಲ್ಗಳು ವಾರ್ ನಡೀತಾ ಇದೆ. ಅವ್ರದ್ದು ಡಿಸೈಡ್ ಆಗೋವರೆಗೂ ಇವ್ರೇನು ಎಲೆಕ್ಷನ್ ಮಾಡೋ ಥರ ಕಾಣಲ್ಲ. ಡಿಸೈಡ್ ಆದರೆ ಅವ್ರ ಅಗ್ರಿಮೆಂಟ್ ಏನಿದೆ 2.5 ವರ್ಷ ಅದನ್ನು ವೈಲೇಷನ್ ಆಗಿ 6 ತಿಂಗಳು ಔಟ್ ಇದೆ, ಆಲ್ರೆಡಿ ಎಕ್ಸ್ಪೈರ್ ಔಟ್ ಇದೆ. ಈಗ ಸಿದ್ದರಾಮಯ್ಯ ಕೊಡಲ್ಲ, DK ಶಿವಕುಮಾರ್ ಬಿಡಲ್ಲ. ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಅತಂತ್ರ ಆಗಿರುವಂಥದ್ದು. ಒಂದು ರೀತಿ ಇಡೀ ಸರ್ಕಾರ ಅಧಿಕಾರಿಗಳಿಗೆ ಲಂಗು ಲಗಾಮಿಲ್ಲದೆ ಅವ್ರ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ಸರ್ಕಾರನ. ಇವತ್ತು ಯಾರು ನಡೆಸ್ತಾ ಇದ್ದಾರೆ ಅಂದರೆ ಮಂತ್ರಿಗಳೆಲ್ಲ ಸರ್ಕಾರ ನಡೆಸ್ತಾ ಇರೋದು, ಎಲ್ಲ ಅಧಿಕಾರಿಗಳು ಸರ್ಕಾರ ನಡೆಸ್ತಾ ಇದ್ದಾರೆ. ಅವ್ರ ಮನಸ್ಸಿಗೆ ಬಂದ ಮೇಲೆ ಆಗ್ತಾ ಇದೆ. ಇನ್ಮೇಲೆ ನೋಡಿ ತೆರಿಗೆ, ಈಗ ಎಲೆಕ್ಷನ್ನು ವೋಟಿಂಗ್ ಆದ ಮಾರನೇ ದಿನದಿಂದ ನಿಮಗೆ ಎಲ್ಲ ದರಗಳು ಏರಿಕೆ ಮಾಡ್ತಾರೆ. ಈಗ ಮೊನ್ನೆ ಎಲೆಕ್ಟ್ರಿಸಿಟಿ ಚಾರ್ಜನ್ನು ಜಾಸ್ತಿ ಮಾಡಿದ್ರು 56 ಪೈಸೆಯನ್ನು. ನೆಕ್ಸ್ಟ್ ಈಗ ಆಲ್ಕೋಹಾಲ್ ಮೇಲೆ ಮಾಡ್ತಾಯಿದ್ದಾರೆ. ಹೇಳಿರ್ತೀನಿ ರಾಜ್ಯದ ಜನತೆಗೆ, ಯಾರ್ಯಾರು ಎಣ್ಣೆ ಹೊಡಿತಾರೆ ಅವರೆಲ್ಲರಿಗೂ ತಯಾರಾಗಿರಿ. ನೀವೆಲ್ಲ ಎಣ್ಣೆ ಹೊಡೆಯೋರೆಲ್ಲ ತಯಾರಾಗಿರಿ. ಹಾಕೋದಿದ್ರೆ ಇವಾಗ ಏನಾನ ಪೆಗ್ಗಳು ಸ್ಟಾಕ್ ಮಾಡ್ಕೊಂಬಿಡಿ. ಇಲ್ಲಾಂದರೆ ಗ್ಯಾರಂಟಿ ಇನ್ನು 10-15 ದಿನದಲ್ಲಿ ಮದ್ಯದ ಮೇಲೆ ದೊಡ್ಡ ತೆರಿಗೆಯನ್ನು ಹಾಕ್ತಾಯಿದ್ದಾರೆ, ತಯಾರಾಗಿರಿ. ಅದಾದಮೇಲೆ ಪೆಟ್ರೋಲ್ ಮೇಲೆ, ಡೀಸೆಲ್ ಮೇಲೆ ಅದು ಕೂಡ ಜಾಸ್ತಿ ಆಗ್ತೈತೆ. ಮನೆ ತೆರಿಗೆನೂ ಕೂಡ ಜಾಸ್ತಿ ಮಾಡ್ತಾರೆ. ಈ ಕಸದ ರಾಶಿನೂ ಬಿದ್ದಿದೆ ಎಲ್ಲ ಕಡೆ. ಕಸ ಅಂತೂ ಬೆಂಗಳೂರಲ್ಲಂತೂ ನೀವು ಕಸ ಇಲ್ಲದ ಜಾಗ ಇಲ್ಲ, ಹಂಗಾಗ್ಬಿಟ್ಟಿದೆ. ಆಸ್ಪತ್ರೆಗಳ ಮುಂದೆ ಎಲ್ಲ ಕಸ, ತಾಲೂಕು ಆಫೀಸ್ ಮುಂದೆ, DC ಆಫೀಸ್ಗಳ ಮುಂದೆ. ಯಾರು ಕ್ಲೀನ್ ಮಾಡಬೇಕು ಅಂತ ಹೇಳ್ತಾರೋ GBA, ಆ GBA ಆಫೀಸ್ ಮುಂದೆನೇ ಕಸದ ರಾಶಿ ಬಿದ್ದಿದೆ. ಯಾವ ಕಮಿಷನರ್ ಇದ್ದಾರಲ್ಲ, 5 ಜನ ಕಮಿಷನರ್ಗಳಿದ್ದಾರೆ, ಅವ್ರ ಮನೆ ಮುಂದೆನೇ ಕಸದ ರಾಶಿ, ಅವ್ರ ರಸ್ತೆನೇ ಕಸದ ರಾಶಿ ಬಿದ್ದೈತೆ. ಎಲ್ಲ ಕೈ ಕಟ್ಟಿ ಕೂತಿದ್ದಾರೆ. ಯಾಕಂದರೆ ಹಣ ಇಲ್ಲ, ಪಾಪರ್ ಔಟಿದೆ. ಈ ಗ್ಯಾರಂಟಿಗಳಿಗೆ ಹಣ ಹೊಂದ್ಸಕ್ಕೆ ಹೋಗಿ ಅಭಿವೃದ್ಧಿ ಕಾರ್ಯಗಳೆಲ್ಲ ಕುಂಠಿತ ಆಗೋಗಿದೆ. ಅದರಿಂದ ಈ ಕಸದ ರಾಶಿ ಕರ್ನಾಟಕದ ನೀವು ಯಾವುದೇ ಹೈವೇಗೆ ಹೋದ್ರೂ ಕೂಡ ಕಸ ಅಂತೂ ರೋಡಲ್ಲಿ ಬಿದ್ದಿದೆ. ಬೆಂಗಳೂರಂತೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ, ಆ ಪರಿಸ್ಥಿತಿ ಬಂದಿದೆ. ಇದಕ್ಕೆಲ್ಲ ಕರ್ನಾಟಕ ಸರ್ಕಾರ, ಅರ್ಬನ್ ಡೆವಲಪ್ಮೆಂಟ್ ಇಲಾಖೆ ನೇರ ಕಾರಣ. ಜನ ರೋಡಿಗೆ ಬೀದಿಗಿಳಿದು ಇವ್ರಿಗೆ ಹೊಡೆಯೋ ಅಂಥ ಸ್ಥಿತಿಗೆ ಬಂದಿದ್ದಾರೆ. ರಾಜಣ್ಣ ಹೇಳಿದ್ಮೇಲೆ ಅದು ಕನ್ಫರ್ಮೇ, ಡೌಟ್ ಏನಿದೆ ಅದರಲ್ಲಿ. ರಾಜಣ್ಣ ಇದ್ದಕ್ಕಿದ್ದಂಗೆ ಹೇಳೋದ್ರಲ್ಲಿ ಎಕ್ಸ್ಪರ್ಟು. ರಾಜಣ್ಣ ಏನು ಹೇಳಿದ್ದಾರೆ ಅದು ಸತ್ಯ ಇರ್ಬೋದು. ನೀವು ಸಿದ್ದರಾಮಯ್ಯನ ಕೇಳಿ, ನಾವು ಮಾಟ ಮಂತ್ರ ನಾನು ನಂಬಲ್ಲ ಅಂತಾರೆ. ಅವ್ರನ್ನ ಕೇಳಿದ್ರೆ ನಂಬಲ್ಲ ಅಂತಾರೆ. ಇಲ್ಲಿ ಮಾಟ ಮಂತ್ರ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ ಭಾಳಷ್ಟು ಜನ ಕಾಂಗ್ರೆಸ್ಸಲ್ಲಿ.
ಕಾಂಗ್ರೆಸ್ ಅವ್ರು ಹೇಳಿದ್ದು, ರಾಜಣ್ಣ ಹೇಳಿದ್ದು ಕಾಂಗ್ರೆಸ್ ಅವ್ರು ಮಾಡಿಸಿದ್ದಾರೆ ಅಂತಲೇ ಅರ್ಥ ಹೇಳಿರೋದು. ಯಾರು ಅನ್ನೋದೂ ಅವ್ರಿಗೆ ಅವ್ರು ಹೇಳೋದ್ರಲ್ಲಿ ಅರ್ಥ ಇದೆ. ಅದರಿಂದ ಈಗ ನನಗನ್ಸ್ತತೆ ಇಡೀ ಸರ್ಕಾರ ಮುಖ್ಯಮಂತ್ರಿ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ಇನ್ನು ಸರ್ಕಾರ ಪೂರ್ತಿ ಮಾಟ ಮಂತ್ರದಲ್ಲೇ ಮುಳುಗೋಗಿದೆ ಅಂತ ಅನಿಸ್ತೈತೆ. ನನಗನ್ಸುತ್ತೆ ಸಿದ್ದರಾಮಯ್ಯನವ್ರು ಈಗ ರಾಜಣ್ಣನ ಮಾತು ಕೇಳ್ಬಿಟ್ಟು ಆ ಮಾಟ ಮಂತ್ರನ ರಿವರ್ಸ್ ಮಾಡೋಕ್ಕೆ ಏನಾದರೂ ಮಾಟ ಮಂತ್ರ ಮಾಡಬೇಕು. ರಿವರ್ಸ್ ಮಾಟ ಮಂತ್ರ ಮಾಡೋ ಅಂಥದ್ದಕ್ಕೆ ಇನ್ಮೇಲೆ ಸಿದ್ದರಾಮಯ್ಯನವರು ಹೋಮ ಕುಂಡಗಳನ್ನು ರೆಡಿ ಮಾಡ್ಕೊಬೇಕು. ಎಲ್ಲಾದರೂ ಹೋಮ ಕುಂಡಗಳು ಇವೆಲ್ಲ ರೆಡಿ ಮಾಡ್ಕೊಂಡು ಅವರೊಂದು ಕಡೆ ಮಾಟ ಮಾಡಿಸ್ತಾರೆ, ಇಲ್ಲೊಂದು ಕಡೆ ರಿಮೂವಲ್. ಇವೆರಡು ಹೋಮಗಳು ದಿನನಿತ್ಯ ನಡೀತಾ ಇರ್ಬೇಕು. ಹಂಗಾತೈತೆ ಕರ್ನಾಟಕ. ಅಗ್ನಿಕುಂಡಗಳು, ಈಗ 2 ಅಗ್ನಿಕುಂಡಗಳು ಎದ್ದಿದೆ, ಎರಡರಲ್ಲೂ ಮಾಟ ಮಂತ್ರ ಶುರುವಾಗುತ್ತೆ ಅನ್ಸುತ್ತೆ. ಪರಮೇಶ್ವರ್ ವಿರುದ್ಧ FIR ಹಾಕಿ ಅನ್ನುವಂತಹ ಆದೇಶವನ್ನು ನಿನ್ನೆ ಜನಪ್ರತಿನಿಧಿಗಳ ಕೋರ್ಟ್ ಕೊಟ್ಟಿದೆ. ಹಿಂದೆ ಕಬಡ್ಡಿ ಪಂದ್ಯಾವಳಿ ಸಂದರ್ಭದಲ್ಲಿ DC ಜೊತೆ 500 ರೂಪಾಯಿ ಬೆಟ್ಟಿಂಗ್ ಕಟ್ಟಿದ್ರು ಅವರು. ತಮಾಷೆ ಕಟ್ಟಿದ್ರು ಕೂಡ ಬೆಟ್ಟಿಂಗ್ ಪ್ರಮೋಟ್ ಮಾಡ್ತಾ ಇದ್ದಾರೆ, ಪ್ರಚೋದನೆ ಕೊಡ್ತಾ ಇದ್ದಾರೆ. 500 ರೂಪಾಯಿ ಕೊಟ್ಟು ಸೋತೆ ಅಂತ ಅವರೇ ಓಪನ್ ಆಗಿ ಸ್ಟೇಜ್ ಮೇಲೆ ಹೇಳಿದ್ರು ಸರ್. ಅದು ಈಗ ದೂರ ದಾಟಿಸಿದ್ದಾರೆ. ನಾಗಭೂಷಣ್ ಅವರು ದೂರ ಅಂದ್ರೆ ಇವ್ರು ಕೂಡ ಬೆಟ್ಟಿಂಗ್ ಕಟ್ಟಿ ಪ್ರಮೋಟ್ ಮಾಡಿದ್ದಾರೆ, ನಾನು ಬೆಟ್ಟಿಂಗ್ ಕಟ್ಟಿ ಸೋತೆ ಅಂತ ಹೇಳಿದ್ದಾರೆ ಅಂತ. ಅದೊಂದು ಕ್ರೀಡೆ. ಆ ಸಂದರ್ಭದಲ್ಲಿ ಮಂತ್ರಿ ಆದಂಥವರು ಸ್ವಲ್ಪ ಸಂಯಮದಿಂದ ಇರಬೇಕಾಗಿತ್ತು ಅನಿಸ್ತೈತೆ. ಅದನ್ನು ಕ್ರೀಡಾ ಮನೋಭಾವದಿಂದ ನೋಡಬೇಕಾಗಿತ್ತು. ಬಟ್ ಬೆಟ್ಟಿಂಗ್ ಅನ್ನೋವಂಥದ್ದು ಕ್ರಿಕೆಟಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಬೆಟ್ಟಿಂಗ್ ಅನ್ನೋದು ಲಕ್ಷಾಂತರ ಕುಟುಂಬಗಳು ಈ ಕ್ರಿಕೆಟ್ ಬೆಟ್ಟಿಂಗಲ್ಲಿ ನೋವು ಅನುಭವಿಸ್ತಾ ಇದ್ದಾರೆ, ಮತ್ತು ಸಾವು ನೋವುಗಳಾಗಿದೆ ಕ್ರಿಕೆಟ್ ಬೆಟ್ಟಿಂಗಲ್ಲಿ. ಆ ದೃಷ್ಟಿಯಿಂದ ಮಂತ್ರಿ ಅಂಥವರು ರಾಜ್ಯದ ಜನತೆಗೆ ಒಂದು ಮೆಸೇಜ್ ಕೊಡೋವಂಥವ್ರು. ನಾವೇ ತಪ್ಪು ಮಾಡಿಬಿಟ್ರೆ ರಾಜ್ಯದ ಜನ ಇನ್ನು ಮುಂದೆ ಹೋಗಿ ಜಾಸ್ತಿ ತಪ್ಪು ಮಾಡ್ತಾರೆ. ಅದರಿಂದ ಪಬ್ಲಿಕ್ ಕನ್ಸಪ್ಷನ್ ಇದರಿಂದ ಇದು ಒಳ್ಳೆಯದಲ್ಲ. ಇದು ಒಳ್ಳೆಯದಲ್ಲ. ಅವರೇನೋ ಸ್ಪೋರ್ಟಿವ್ ಆಗಿ ಮಾಡಿದ್ದಾರೆ. ಪರಮೇಶ್ವರ್ ಅವರು ಒಂದು ಸ್ಪೋರ್ಟಿವ್ ಆಗಿ ಮಾಡಿದ್ದಾರೆ. ಅದ್ರ ಬದಲಾಗಿ ಅವರು ಏನು ಮಾಡಬೇಕಾಯಿತು, ಪ್ಲೇಯರ್ಸ್ಗೆ ಬಹುಮಾನ ಅಂತ ಮಾಡಿಬಿಟ್ಟಿದ್ರೆ ಇದು ಸಮಸ್ಯೆ ಬಗೆಹರಿದವರು. ಪ್ಲೇಯರ್ಸ್ಗೆ ಏನಾನ ಬಹುಮಾನ ಅಂತ ಅದನ್ನೇ ಇವ್ರು ಗೆದ್ದರೆ ಹಿಂಗೆ ನಾನು ಕೊಡ್ತೀನಿ ಹಂಗೆ ಕೊಡ್ತೀನಿ ಅಂದಿದ್ರೆ ಅದೇನಂತ ಇಶ್ಯೂ ಆಗ್ತಾ ಇರಲ್ಲ. DC ಮತ್ತು ಇವ್ರ ಮುದ್ದೆ ಆಗಿರೋದ್ರಿಂದ ಇವರಿಬ್ಬರೇ ಸಮಾಜನ ಪಾಲನೆ ಮಾಡುವಂಥವ್ರು. ಪಾಲನೆ ಮಾಡೋವರೇ ಬೆಟ್ಟಿಂಗ್ ಕೂತ್ಬಿಟ್ರೆ ಇನ್ನು ರಾಜ್ಯದ ಜನದ ಸ್ಥಿತಿ ಏನು ಅಂತ ಇರ್ಬೋದು. ಕೋರ್ಟ್ ಕಾನೂನು ಪ್ರಕಾರ ನಡೆಯುವಂಥದ್ದು. ಕಾನೂನು ಪ್ರಕಾರ ಏನು ಕ್ರಮ ತೆಗೆದುಕೊಳ್ಳೋದು ಮಾಡ್ತಾರೆ ಅಷ್ಟೇ.